ಇನ್ಫೋ ಅಡ್ಡಾದ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ಈ ದಿನ ನಮ್ಮ ಜೊತೆಗಿದ್ದಾರೆ ಶೃಂಗೇರಿಯ ಭರತನಾಟ್ಯ ಕಲಾವಿದೆ. ಶೃಂಗೇರಿಯಂತಹ ಪುಟ್ಟ ಹಳ್ಳಿಯಿಂದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭರತನಾಟ್ಯವನ್ನ ಪಸರಿಸಿದಂತಹ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ, ನಾಟ್ಯ ವೈಭವ ನೃತ್ಯ ಅಕಾಡೆಮಿ ಶೃಂಗೇರಿ ಇದರ ನಿರ್ದೇಶಕರಾದ ವಿದುಷಿ ಶ್ರೀಮತಿ ಸುನಿತಾ ನವೀನ್ ಗೌಡರವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಮೇಡಮ್, ಸಾಕಷ್ಟು ವರ್ಷಗಳಿಂದ ನೀವು ಭರತನಾಟ್ಯವನ್ನು ಆರಾಧಿಸ್ಕೊಂಡು ಬರ್ತಾ ಇದ್ದೀರಾ. ಭರತನಾಟ್ಯ ಜೊತೆಗೆ ಎಷ್ಟು ವರ್ಷಗಳ ನಂಟಿದೆ? ಅದ್ರ ಜೊತೆಗೆ ನೀವು ಮತ್ತು ನಿಮ್ಮ ಬಾಲ್ಯ, ಭರತನಾಟ್ಯ ಈ ಮೂರನ್ನ ಸಮೀಕರಿಸಿ ಹೇಳೋದಾದ್ರೆ? ನಾನು ಅಂದರೆ ಶೃಂಗೇರಿಯಲ್ಲಿ ಹುಟ್ಟಿರೋದು. ಇಲ್ಲೇ ಕೂಡ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡೆ. ಬಾಲ್ಯ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿದ್ದು, HPGS ಶೃಂಗೇರಿಯಲ್ಲಿ ಓದಿದ್ದು. ಒಂದು 3rd 4th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮ್ಮ ಮನೆ ಪಕ್ಕ ಒಂದು BRV ಸ್ಕೂಲ್ ಅಂತ ಇತ್ತು. ಆ ಸ್ಕೂಲಿಗೆ ಒಬ್ಬರು ಭರತನಾಟ್ಯ ಗುರುಗಳು ಬಂದಿದ್ರು ಗೆಸ್ಟಾಗಿ. ಅವ್ರು ಗೆಸ್ಟಾಗಿ ಬಂದಾಗ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದ, ಅಂದರೆ ಆ್ಯನ್ಯುವಲ್ ಡೇಗೆ ನಮ್ಮ ಏರಿಯಾದೆಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನಾವು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟಾಗ ಅವರೇ ಸ್ಟೇಜಿಗೆ ಕರೆದ್ಬಿಟ್ಟು ಈ ಮಗುಗೆ ಭರತನಾಟ್ಯಂ ಕಲಿಸಿ ಅವ್ರ ಪೇರೆಂಟ್ಸಿಗೆ ಹೇಳಿ ಅಂತೇಳಿ ಹೇಳಿಬಿಟ್ಟು, ಆವಾಗ ನಮ್ಮ ತಂದೆ ತಾಯಿನ ಕರೆಸ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡಿಸ್ಕೊಂಡ್ರು. ಹೀಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಹೋಗ್ತಾ ಬಂತು. ಆಮೇಲೆ 7th ಏನಾಯಿತು ಅಂತ ಹೇಳಿದ್ರೆ, ನಮಗೆ ಅವರು ಚಂದ್ರೇಗೌಡರು ಸರ್ ಶೃಂಗೇರಿಯಿಂದ ಬೇರೆ ಕಡೆ ಹೋದರು, ಶಿವಮೊಗ್ಗ ಹೋಗಬೇಕಾಯ್ತು. ಅದಾದಮೇಲೆ ಒಬ್ಬರು ವಿಜಯ ಮೇಡಮ್ ಅಂತ ಹೇಳಿ ಬಂದರು. ಅವರು ಸಹ 1 year ಇದ್ದರು, ಅವರು ಸಹ ಬಿಟ್ಟು ಹೋದರು. ಅದಾದಮೇಲೆ ನನಗೆ ಗುರುಗಳು ಇರಲಿಲ್ಲ ಶೃಂಗೇರಿಯಲ್ಲಿ. ಆವಾಗ ನಮ್ಮ ಅಮ್ಮ ಆಯ್ಕೆ ಮಾಡ್ಕೊಂಡಿದ್ದು ಮಂಗಳೂರಿನ ವಿದುಷಿ ಶ್ರೀಮತಿ ಕಮಲಾ ಭಟ್ ಮೇಡಮ್ ಅವ್ರನ್ನ. ಸೊ 7ನೇ ಕ್ಲಾಸಿಂದ ನಾನು ಕಮಲಾ ಭಟ್ ಮೇಡಮ್ ಅವ್ರ ಜೊತೆ ಭರತನಾಟ್ಯ ಕಲಿತಾ ಹೋದೆ. ಆಮೇಲೆ ಜೂನಿಯರು, ಸೀನಿಯರು, ವಿದ್ವತ್ ಎಕ್ಸಾಮನ್ನು ಅವ್ರ ಹತ್ರನೇ ಮುಗಿಸ್ಕೊಂಡೆ. ಹೀಗೆ ಭರತನಾಟ್ಯಂ ನನ್ನ ಜೊತೆ ಬೆಳೀತಾ ಬಂತು. ಮೇಡಮ್, ನಿಮ್ಮ ಗುರುಗಳ ಬಗ್ಗೆ ಹೇಳೋದಾದ್ರೆ? ಗುರುಗಳು ವಿದುಷಿ ಶ್ರೀಮತಿ ಕಮಲಾ ಭಟ್ಟು. ಅವರು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು. ತುಂಬ ಅಚೀವ್ಮೆಂಟ್ ಮಾಡಿದ್ದಂತಹ ವ್ಯಕ್ತಿ. ಹೇಳಬೇಕಾದ್ರೆ ತಾಯಿಗಿಂತ ಹೆಚ್ಚು ಅಂತ ಹೇಳ್ಬೋದು. ಯಾಕಂದರೆ ಒಂದು ಮಗುಗೆ ಬರೀ ಟೀಚರ್ ಆದರೆ ಆಗಲ್ಲ ಇಂಥ ಕಲೆಗಳನ್ನೆಲ್ಲ ಕಲಿಸ್ಬೇಕಾದ್ರೆ. ಸೊ ಅವರು ತಾಯಿ ಸ್ಥಾನದಲ್ಲೂ ನಿಂತು, ಗುರು ಸ್ಥಾನದಲ್ಲೂ ನಿಂತು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಎಕ್ಸಾಮಿಗೆಲ್ಲ ಗೈಡ್ ಮಾಡಿ, ಸೊ ನನಗೆ ಯಾವಾಗಲೂ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತು ನನ್ನನ್ನು ಪ್ರೋತ್ಸಾಹಿಸ್ತಾ ಬಂದವರು. ನನಗೆ ನನ್ನ ಗುರು ಅಂದರೆ ತುಂಬ ಹೆಮ್ಮೆನೂ ಇದೆ. ಮೇಡಮ್, 20 ವರ್ಷಗಳಿಂದ ನೀವು ಹೇಳಿದ್ರಿ ಭರತನಾಟ್ಯವನ್ನು ಆರಾಧಿಸ್ಕೊಂಡು ಬರ್ತಾ ಇದ್ದೀರಾ ಅಂತ. ಈ ಭರತನಾಟ್ಯ ಜರ್ನಿಯಲ್ಲಿ ಎಷ್ಟು ಪ್ರಶಸ್ತಿಗಳು, ಪುರಸ್ಕಾರಗಳು ನಿಮಗೆ ಒಲಿದು ಬಂದಿವೆ ಅಂತ? ಪ್ರಶಸ್ತಿಗಳು ತುಂಬಾ ಬಂದಿದೆ. ಎಲ್ಲ ಅಂದರೆ ನಮೀಗ ಕಲಾವಿದರಿಗೆ ಗೌರವ ಅಂತ ಅದರಲ್ಲಂತೂ ನಮ್ಮ ಕರ್ನಾಟಕದಲ್ಲಿ ಆದಷ್ಟು ಕಲೆಗೆ ತುಂಬ ಬೆಲೆ ಕೊಡೋರೇ ಇರೋದು. ಕೆಲವೊಂದು ನನಗೆ ಲಾಸ್ಟ್ ಟೈಮು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಯಿತು. ಆಮೇಲೆ ಸ್ಮೃತಿ ಸಾಧನಾ ಸಂಸ್ಥೆ ಬೆಂಗಳೂರವರು ಅವರು ರಾಷ್ಟ್ರ ಮಟ್ಟದ ಸಾಧಕಿಯರಿಗೆ ಸನ್ಮಾನ ಆಯಿತು. ಪ್ರೌಡ್ ಇಂಡಿಯನ್ ಆಯಿತು. ಆಮೇಲೆ ಕರುನಾಡ ಸಾಧಕಿಯರಿಗೆ ಪ್ರಶಸ್ತಿ ಸಿಕ್ತು. ಕಲ್ಕಟ್ಟೆ ಕನ್ನಡತಿ ಪ್ರಶಸ್ತಿ ದೊರೆಯಿತು. ಅದಾದಮೇಲೆ ಶ್ರವಣ ಬೆಳಗೊಳದಲ್ಲಿ ಕಾಯಕ ಯೋಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಹಾಗೆ ರಾಜ್ಯದ ಎಲ್ಲ ಕಡೆನೂ ಪ್ರೋಗ್ರಾಮ್ಸಿಗೆ ಎಲ್ಲ ಹೋಗ್ತಾ ಇರ್ತೀನಿ. ಹೀಗೆ ಪ್ರಶಸ್ತಿಗಳು ಬರ್ತಾ ಹೋಯಿತು. ನಿಜ ಖುಷಿ ಆಗುತ್ತೆ.
ನಿಮ್ಮ ಸಾಧನೆ ನಮಗೂ ಕೂಡ ಇನ್ಸ್ಪಿರೇಷನ್. ಇದ್ರ ಜೊತೆಗೆ ನೀವು ನಾಟ್ಯ ವೈಭವ ನೃತ್ಯ ಅಕಾಡೆಮಿ ಅನ್ನುವಂತಹ ಅಕಾಡೆಮಿಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಜನ ಇದ್ದಾರೆ, ಯಾವ್ಯಾವ ಕಡೆಯಿಂದ ನಿಮ್ಮ ಶಿಷ್ಯರು ಕಲಿತಾ ಇದ್ದಾರೆ ಅಂತ? ಒಂದು ನಾನು ಹೇಳಲೇಬೇಕಾಗಿದ್ದ ವಿಷಯ ಏನಂದರೆ, ಮೊದಲು ಅಂದರೆ ಈಗ 20 ವರ್ಷದ ಹಿಂದೆ ನಮ್ಮ ನಾಟ್ಯ ವೈಭವ ನೃತ್ಯ ಅಕಾಡೆಮಿ ಅಂತ ಇರಲಿಲ್ಲ, ಶಿವಂಸು ಡ್ಯಾನ್ಸ್ ಗ್ರೂಪ್ ಅಂತ ಇತ್ತು. ಮೊದಲನೇದಾಗಿ ನಾನು ನೆಮ್ಮರಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಅವಾಗ ನಾನಿನ್ನೂ SSLC ಓದ್ತಾ ಇದ್ದೆ. ಅವಾಗ ಮನ್ಯತ್ ಗೌಡ್ರು ಅಂತೇಳೊಬ್ರು ಮಾಸ್ಟ್ರು ನಮ್ಮ ನೆಮ್ಮರಲ್ಲಿ ಕ್ಲಾಸ್ ಶುರು ಮಾಡಬೇಕು ಅಂತೇಳಿ ಕೇಳ್ಕೊಂಡ್ರು. ಅವಾಗ ಆಯಿತು ಅಂತೇಳಿ, ನಾನು ಇನ್ನೂ ಸಣ್ಣವಳು, ನಾನೇನು ಹೇಳ್ಕೊಡೋಕ್ಕೆ ಸಾಧ್ಯ ಇದೆ ಅಂಥೇಳಿ, ಇಲ್ಲ ನೀವು ಹೇಳಿಕೊಟ್ರೆ ನೀನು ಕಲಿಬೋದು ಅಂತೇಳಿ ಅವ್ರು ಪ್ರೋತ್ಸಾಹ ಕೊಟ್ಟರು. ಅವಾಗ ಏನು ಹೆಸರು ಇಡೋದು ಅಂಥೇಳಿ ಕೇಳಿದಾಗ ಶಿವಂಸು ಅಂತಂದರೆ ಶಿವಪ್ಪ, ವಸಂತಿ, ಸುನೀತಾ ಅಂತಂದರೆ ಒಂದು ಫ್ಯಾಮಿಲಿ ನೇಮ್ ಬರಲಿ ಅಂಥೇಳಿ ಅವರೇ ಆಯ್ಕೆ ಮಾಡಿ ಹೆಸರನ್ನು ಇಟ್ಟರು. ಅದಾದ ನಂತರ ಈಗೊಂದು 17 ವರ್ಷದಿಂದ ಮದುವೆ ಆಗಿ ಮಗಳಾದಮೇಲೆ ಸೊ ಅವಳ ಹೆಸರಲ್ಲಿ ಡಾನ್ಸ್ ಕ್ಲಾಸ್ನ ಇಡಬೇಕು ಅಂಥೇಳಿ ನಾಟ್ಯ ವೈಭವ ನೃತ್ಯ ಅಕಾಡೆಮಿ ಅಂತ ಇಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಹೋದ್ವಿ. ಅವಾಗಿಂದನೂ ಮಕ್ಕಳು ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು, ಶೃಂಗೇರಿ ಅಂದ ತಕ್ಷಣವೇ ಒಂದು SSLCವರೆಗೆ ಮಕ್ಕಳು ಇರ್ತಾರೆ. ಅದಾದಮೇಲೆ PUC ಬೇರೆ ಕಡೆ ಓದಕ್ಕೆ ಹೋಗ್ತಾರೆ. ಹಾಗಾಗಿ ಮಕ್ಕಳು ಕಂಟಿನ್ಯೂ ಆಗಲ್ಲ. ಈಗ ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿದರೆ ಅವ್ರಿಗೆ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತಾರೆ ಅವರು. ಸೊ ಇದರಲ್ಲೂ ಕೂಡ ಆದಷ್ಟು ಇಲ್ಲಿವರೆಗೂ ಮಕ್ಕಳ ಸಂಖ್ಯೆ ಏನು ಕಮ್ಮಿ ಆಗಿಲ್ಲ. ಡ್ಯಾನ್ಸ್ ಕ್ಲಾಸಲ್ಲಿ ದಿನ ದಿನ ಹೆಚ್ಚಾಗ್ತಾನೆ ಹೋದರು. ಪ್ರತಿ ವರ್ಷ ನಾವು ಅಭಿನಯ ಲಹರಿ ನೃತ್ಯೋತ್ಸವಂ ಅಂಥೇಳಿ ಕಾರ್ಯಕ್ರಮ ಮಾಡ್ತೀವಿ. ಹೋದ ವರ್ಷ ಅಭಿನಯ ಲಹರಿ ಮಾಡಬೇಕಾದ್ರೆ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಮಾಡಿದ್ವಿ. ತುಂಬ ಎಲ್ಲ ಕಡೆ, ರಾಯಚೂರು, ಗುಲ್ಬರ್ಗ, ಹಾವೇರಿ, ಆಚೆಯಿಂದ ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದ ಡ್ಯಾನ್ಸ್ ಟೀಮ್ ಬಂದರು. ಹಾಗಾಗಿ ಚೆನ್ನಾಗೂ ಆಯಿತು ಪ್ರೋಗ್ರಾಮು. ಈ ವರ್ಷ ಮುಂದೆ ಕೂಡ ಆ ಪ್ರೋಗ್ರಾಮ್ ಇದೆ. ಮೇಡಮ್, 20 ವರ್ಷಗಳಲ್ಲಿ ನೀವು ಸಾಕಷ್ಟು ಸಾಧನೆಗಳನ್ನು ಮಾಡ್ಕೊಳ್ತಾ ಬರ್ತಿದ್ದೀರಿ ಭರತನಾಟ್ಯ ಕ್ಷೇತ್ರದಲ್ಲಿ. ನಿಮಗೆ ಭರತನಾಟ್ಯದಲ್ಲಿ ಯಾವೆಲ್ಲ ಪ್ರಶಸ್ತಿಗಳು, ಪುರಸ್ಕಾರಗಳು ಸಂದಿವೆ ಅಂತ ನಮಗೆ ತಿಳಿಸ್ಕೊಡ್ಬೋದಾ? ಮೊದಲಿಗೆ ನನಗೆ PUCಯಲ್ಲಿರಬೇಕಾದ್ರೇ ನ್ಯಾಷನಲ್ ಅವಾರ್ಡ್ ಆಯಿತು, ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಶ್ರೀ ಪೆರಂಬದೂರಲ್ಲಿ. ಅದಾದ ನಂತರ ಸಾಧಕಿಯರಿಗೆ ಸನ್ಮಾನ ಆಗಿರ್ಬೋದು, ಆಮೇಲೆ ಮಂತ್ರಾಲಯದಲ್ಲಿ ಆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಸಿರಿ ಪ್ರಶಸ್ತಿ ಸಿಕ್ತು. ಅದನ್ನು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ ಬುದ್ಧ ಬಸವ ಚಾರಿಟೇಬಲ್ ಟ್ರಸ್ಟ್ನವರು ಅನಿಕೇತನ ಪ್ರಶಸ್ತಿಯನ್ನು ನೀಡಿದರು. ಅದಾದಮೇಲೆ ಶ್ರವಣ ಬೆಳಗೊಳದಲ್ಲಿ ಕಾಯಕ ಯೋಗಿ ಪ್ರಶಸ್ತಿ ಸಿಕ್ತು. ಸಾಧಕಿಯರಿಗೆ ಸನ್ಮಾನ, ಆಮೇಲೆ ಕಲ್ಕಟ್ಟೆ ಕನ್ನಡತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಬಂತು. ನಿಮ್ಮ ಈ ಸಾಧನೆ ನಮ್ಮೆಲ್ಲರಿಗೂ ನಿಜವಾಗ್ಲೂ ಇನ್ಸ್ಪಿರೇಷನ್ ಮೇಡಮ್. ಅದರ ಜೊತೆಗೆ ಯಾವುದಾದ್ರೂ ಒಂದು ಹೆಣ್ಮಗು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಫ್ಯಾಮಿಲಿ ಮತ್ತು ಸಮಾಜದ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಹಾಗೆ ಸಮಾಜ ಹೇಗೆ ಸಪೋರ್ಟಿವ್ ಆಗಿ ನಿಂತಿತ್ತು? ಇಲ್ಲ, ನಿಜವಾಗ್ಲೂ ಒಬ್ಬರು ಬೆಳಿಬೇಕಾದ್ರೆ ಸಮಾಜ ಮತ್ತು ಕುಟುಂಬ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ನಮ್ಮ ಹತ್ರ ಎಷ್ಟೇ ಪ್ರತಿಭೆ ಇರ್ಬೋದು, ಅದನ್ನು ಹೊರಗೆ ಹಾಕಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಬೇಕು. ಹಾಗೆ ಅದನ್ನು ಬೆಳೆಸಬೇಕಾದ್ರೆ ಸಮಾಜದ ಸಪೋರ್ಟು ಬೇಕಾಗುತ್ತೆ. ಸಮಾಜದ ಸಪೋರ್ಟ್ ಅಂತ ಹೇಳಿದ್ರೆ, ನಾನು ಮೊದಲು BGS ಸಂಸ್ಥೆಯಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಗುಣನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹೆಜ್ಜೆ ಇಡ್ತಾ ಹೋಗಿದ್ದೀನಿ. ಅದಾದಮೇಲೆ ನನಗೆ ರಂಗಭೂಮಿ ಬಂದರೆ ಮತ್ತು ಸಿನಿಮಾ ಇದರಲ್ಲಿ ಬಂದು ಕಿರುತೆರೆ ಸಿನಿಮಾದಲ್ಲಿ ನೋಡೋದಾದರೆ ನನಗೆ ರಮೇಶ್ ಬೇಗಾರ್ ಸರ್ ಅವರು. ಯಾಕಂದರೆ ಮೊದಲನೇ ಸಲ ನನ್ನನ್ನು ರಂಗಭೂಮಿಯಲ್ಲಿ ಪರಿಚಯಿಸಿದ್ದು ಅವರು. ಸೊ ಆ ಕಲಾ ತಂಡದವರು ನನ್ನನ್ನು ಬೆಳೆಸ್ತಾ ಬಂದರು. ಅದಾದಮೇಲೆ ನನ್ನ ಮಕ್ಕಳು ಮತ್ತು ಪೇರೆಂಟ್ಸು, ನಮ್ಮ ಡಾನ್ಸ್ ಕ್ಲಾಸ್ ಮಕ್ಕಳು ಮತ್ತು ಯಾಕಂದರೆ ಮಕ್ಕಳಿದ್ರೆ ನಾವು ಅವ್ರ ಅಚೀವ್ಮೆಂಟ್ ಮೇಲೆ ನಮ್ಮ ಹೆಸರು ನಿಂತಿರುತ್ತೆ. ಸೊ ಪೇರೆಂಟ್ಸ್ ಎಲ್ಲ ಸಪೋರ್ಟಾಗಿ ನಿಂತಿದ್ರು. ತದನಂತರ ನನ್ನ ಫ್ಯಾಮಿಲಿಗೆ ಬರೋದಾದರೆ, ನನಗೆ ಫ್ಯಾಮಿಲಿ ಅಂದರೆ ಒಂದು ಕುಟುಂಬ ಅಂದ ತಕ್ಷಣ ಗಂಡ ಹೆಂಡತಿ ಮಕ್ಕಳು 3 ಜನದ್ದು ಸಪೋರ್ಟ್ ಇರಲೇಬೇಕಾಗುತ್ತೆ. ಸೊ ಒಬ್ಬರು ಹೆಣ್ಮಕ್ಳು ಹೊರಗೆ ಹೋಗಬೇಕಾದ್ರೆ ಮನೇಲಿ 100 ಜವಾಬ್ದಾರಿಗಳಿರುತ್ತೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೋಗಿ ನನ್ನ ಹಸ್ಬೆಂಡ್ ಆಗಿರ್ಬೋದು, ಮಗಳಾಗಿರ್ಬೋದು ತುಂಬ ಸಪೋರ್ಟಾಗಿ ನಿಂತ್ಬಿಟ್ಟು ಎಲ್ಲ ಕೆಲಸಕ್ಕೂ ಹಿಂದ್ಗಡೆ ಇರ್ತಾರೆ. ಅದೊಂದು ತುಂಬ ಖುಷಿ ಆಗುತ್ತೆ. ಮೇಡಮ್, ನಿಮ್ಮ ಅಕಾಡೆಮಿಯ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಆ ಎಲ್ಲ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸ್ತಾ ಇದ್ದೀರಾ? ಅದೆಲ್ಲ ಯಾವ ಸಂಘ ಸಂಸ್ಥೆಗಳು, ಅದ್ರ ಬಗ್ಗೆ ಹೇಳ್ಕೊಳ್ಬೋದಾ? ಜಿಲ್ಲೆಯಲ್ಲಿ ನಾನು ಒಕ್ಕಲಿಗರ ಮಹಿಳಾ ಸಂಘದಲ್ಲಿ ಶೃಂಗೇರಿ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಡೈರೆಕ್ಟರ್ ಆಗಿದ್ದೀನಿ. ಅದಾದ ನಂತರ ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯದರ್ಶಿಯಾಗಿದ್ದೀನಿ ಜಿಲ್ಲೆಯಲ್ಲಿ. ಕನ್ನಡ ಜಾನಪದ ಪರಿಷತ್ನಲ್ಲಿ ಜಿಲ್ಲೆಯಲ್ಲಿ ಕೂಡ ಗುರುತಿಸ್ಕೊಂಡಿದ್ದೀನಿ.
ತಾಲೂಕಿಗೆ ಬಂದರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕಾರ್ಯದರ್ಶಿಯಾಗಿದ್ದೀನಿ. ಹಾಗೆ JCIಯಲ್ಲಿ ಖಜಾಂಚಿಯಾಗಿದ್ದೀನಿ. ತದನಂತರ ಕನ್ನಡ ಜಾನಪದ ಪರಿಷತ್ನಲ್ಲಿ ಗೌರವ ಸಲಹೆಗಾರರಾಗಿ, ದಾಸ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆಗಿದ್ದೀನಿ, ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದೀನಿ. ಹೀಗೆ ಹಲವಾರು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀನಿ. ಇನ್ನರ್ ವೀಲ್ನಲ್ಲಿ ಸದಸ್ಯಾಗಿ ಕೂಡ ಜಾಯ್ನ್ ಆಗಿದ್ದೀನಿ. ಭಾರತ ಸೇವಾದಳ ಇದರಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀನಿ. ಮೇಡಮ್, ನೀವು ಭರತನಾಟ್ಯ ಜೊತೆಗೆ ರಂಗಭೂಮಿ, ಸಾಹಿತ್ಯ, ಸಿನಿಮಾ ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳ್ಕೊಳ್ಬೋದಾ? ಸಾಹಿತ್ಯ ಅಂತ ಹೇಳಿದ್ರೆ ಒಂದು ನಾಟಕ ರಚನಾ ಶಿಬಿರಕ್ಕೆ ಫಸ್ಟ್ ನಾನು ಸೇರಿಕೊಂಡಿದ್ದಾಗ ಅದರಲ್ಲಿ ನನ್ನ ದುಡುಕಿದ ಮನಗಳು ಅನ್ನೋ ನಾಟಕಕ್ಕೆ ಕರ್ನಾಟಕ ನಾಟಕ ಅಕಾಡೆಮಿಯಿಂದ 2nd ಪ್ರೈಸ್ ಬಂತು. ಅದಾದಮೇಲೆ ರಂಗವಿಸ್ಮಯ ಅಂಥೇಳಿ ಒಂದು ನಾಟಕ ಪುಸ್ತಕದಲ್ಲಿ ಕೂಡ ನನ್ನದು ಒಂದು 3 ನಾಟಕಗಳು ಪ್ರಕಟ ಆಯಿತು. ಅದಾದಮೇಲೆ ಬಂಗಾರ ಅನ್ನೋ ಒಂದು ಕವನ ಸಂಕಲನ ಆಯಿತು. ಹಾಗೆ ಮೂಡುಬಿದ್ರೆಯಿಂದ ಒಂದು ಕತೆ ಹಾಗೂ ಒಂದು ಕವನದ ಇದು ಬಂದಾಗ ಆ ಕವನ ಮತ್ತು ಕತೆಗೆ ಸವ್ಯಸಾಚಿ ಪ್ರಶಸ್ತಿ ಸಿಕ್ತು. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇದಾಯಿತು. ಇನ್ನು ರಂಗಭೂಮಿ ಅಂದರೆ ಕೆಲವೊಂದು ನಾಟಕಗಳನ್ನೆಲ್ಲ ನಾವು ರಮೇಶ್ ಬೇಗರ್ ತಂಡದವರಿಂದ ಮಾಡಿದ್ದೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಪಾತ್ರ ಅಂದರೆ ದ್ರೌಪದಿ ಪಾತ್ರ. ತುಂಬ ಚೆನ್ನಾಗಿ ಮೂಡಿ ಬಂತು ಆ ನಾಟಕ. ಆ ತಂಡ ಆಗಿತ್ತು. ಅದಾದಮೇಲೆ ಸುಭದ್ರೆ ಆಗಿ ಆಮೇಲೆ ರಾಜಮಾತೆ ಆಗಿ ಅನೇಕ ನಾಟಕಗಳನ್ನೆಲ್ಲ ಮಾಡಿದೆ. ಅದಾದಮೇಲೆ ರಮೇಶ್ ಬೇಗರ್ ಸರ್ ಅವ್ರದ್ದೇ ಹುಚ್ಚುಕ್ಕಿ ಮತ್ತು ಶುದ್ಧ ಸಾವೇರಿ ಅನ್ನೋ ಒಂದು ಕಿರು ಸಿನಿಮಾ ಕೂಡ ಬಂತು. ಅದಾದಮೇಲೆ ಜಲಪಾತ ಅನ್ನೋ ಅವ್ರದ್ದೇ ಯಾವುದೋ ಒಂದು ಮೂವಿಯಲ್ಲಿ ಕೂಡ ನನಗೆ ಒಂದು ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ರು. ಈಗ ರೀಸೆಂಟಾಗಿ ಪ್ರೇಮ್ ಅವರ ನಾಯಕ ನಟರಾಗಿ ಮಾಡ್ತಿರೋವಂತಹ ಒಂದು ಕೆಂಪೇಗೌಡರು ಸ್ಟೋರಿ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ರಾಘವೇಂದ್ರ ಸ್ಟೋರ್ ಸಿನಿಮಾದಲ್ಲಿ ಕೂಡ ನಾನು ನಟಿಸಿದ್ದೀನಿ. ಹಾಗೆ ಬಾಳೆಹೊನ್ನೂರಿನೊಂದು ಡ್ರೀಮ್ ಕ್ಯಾಪ್ಚರ್ ಅವರು ಕೂಡ ಒಂದು ಕಿರು ಗ್ರಾಮ ಭಾರತ ಅಂತ ಹೇಳಿ ಒಂದು ಶಾರ್ಟ್ ಮೂವಿ ಮಾಡಿದರು. ಅದರಲ್ಲೂ ಕೂಡ ನಟಿಸಿದ್ದೆ. ಮೇಡಮ್, ಇಷ್ಟೆಲ್ಲ ಸಾಧನೆ ಮಾಡಿರೋದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಕುಟುಂಬನ ನನಗೆ ಪರಿಚಯ ಮಾಡ್ಕೊಳ್ಬೋದಾ? ಖಂಡಿತ. ನನ್ನ ತಂದೆ ತಾಯಿ ಹೆಸರು ಬಂದು ತಂದೆ ಹೆಸರು ಶಿವಪ್ಪ ಅಂತ ಹೇಳಿಬಿಟ್ಟು, ತಾಯಿ ಹೆಸರು ವಸಂತಿ. ಒಬ್ಬ ತಮ್ಮ ಇದ್ದಾನೆ ಸುನೀಲ್ ಅಂತ ಹೇಳಿ. ನನ್ನ ಹಸ್ಬೆಂಡ್ ನೇಮ್ ನವೀನ್ ಅಂತ ಹೇಳಿ. ಅವರು ರಾಜ್ಯ ಗುಪ್ತಚರ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಸಹ 2 ಬಾರಿ CM ಮೆಡಲ್ ಆಯಿತು. ಹಾಗೆ ಮಗಳು ನಾಟ್ಯ ಎನ್ ಗೌಡ ಅಂತ ಹೇಳಿಬಿಟ್ಟು, ಅವಳು ಈ ವರ್ಷ SSLC ಪರೀಕ್ಷೆಯನ್ನು ತಗೊತಾ ಇದ್ದಾಳೆ. ಅವಳು ಸಹ ನೃತ್ಯ ಕ್ಷೇತ್ರದಲ್ಲಿ ಹಾಗೆ ಕರಾಟೆಯಲ್ಲಿ ಟೇಕ್ವಾಂಡೋ ಇದರಲ್ಲಿ ಬ್ಲ್ಯಾಕ್ ಬೆಲ್ಟು, ಕರಾಟೆ ಭರತನಾಟ್ಯಮಲ್ಲಿ ವಿದ್ವತ್ಪೂರ್ವ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಹೀಗೆ ಫ್ಯಾಮಿಲಿ ಜರ್ನಿ ಆಗ್ತಾ ಇದೆ. ಮೇಡಮ್, ನಾಟ್ಯ ಅಕಾಡೆಮಿಯಲ್ಲಿ ನೀವು ತರಬೇತಿಯನ್ನು ಕೊಡ್ತಾ ಇದ್ದೀರಾ. ಎಲ್ಲೆಲ್ಲಿ ಆ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ? ಅಂದಾಜು ಎಷ್ಟು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ? ಈಗ ಪ್ರೆಸೆಂಟ್ ಮಕ್ಕಳು ಒಂದು 600 ಚಿಲ್ಲರೆ ಮಕ್ಕಳಿದ್ದಾರೆ. ಶೃಂಗೇರಿಯಲ್ಲಿ ಕನ್ನಡ ಭವನದಲ್ಲಿ ತರಗತಿಯನ್ನು ತಗೊತೀನಿ ವಾರದಲ್ಲಿ 2 ದಿನ. ಹಾಗೆ ಕೊಪ್ಪ ನಾದಬ್ರಹ್ಮದಲ್ಲಿ 2 ದಿನ ಕ್ಲಾಸನ್ನು ತಗೊತೀನಿ. ಹಾಗೆ ಗಂಡ್ಗಟ್ಟ ಅಂಥೇಳಿ ಒಂದು ಸರ್ಕಾರಿ ಶಾಲೆ ಇದೆ, ಅಲ್ಲಿ ಸಹ ಕ್ಲಾಸ್ ಮಾಡ್ತೀನಿ. ಹೊನ್ನೆತಾಳು ಅಂತ ತೀರ್ಥಹಳ್ಳಿ ತಾಲೂಕು ಬರುತ್ತೆ, ಅಲ್ಲಿ ಸಹ ಕ್ಲಾಸ್ ಮಾಡ್ತೀನಿ ಗೌರ್ಮೆಂಟ್ ಸ್ಕೂಲಿಗೆ. ಅದಾದಮೇಲೆ ಬೇಗಾರು ರಾಮ ಮಂದಿರದಲ್ಲಿ ಹಾಗೆ ನೆಮ್ಮಾರು ಒಂದು ಶಾಲೆಯಲ್ಲಿ ಕೂಡ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಸಹ ವಾರದಲ್ಲಿ 2 ದಿನ ಕ್ಲಾಸ್ ಆಗುತ್ತೆ. ಎಲ್ಲ ಮಕ್ಕಳು ಕೂಡ ತುಂಬ ಶ್ರದ್ಧೆಯಿಂದ ಕಲಿತಾರೆ. ಈಗಾಗಲೇ ನಮ್ಮ ಮಕ್ಕಳು ಭರತನಾಟ್ಯಂ ಜೂನಿಯರ್, ಸೀನಿಯರ್ ಮತ್ತು ವಿದ್ವತ್ಪೂರ್ವ ಪರೀಕ್ಷೆಗಳನ್ನೆಲ್ಲ ತಗೊಂಡಿದ್ದಾರೆ. ಈ ಸಲ ಕೂಡ ಪರೀಕ್ಷೆಗೆ ಸಾಧಾರಣ ಒಂದು 30 ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ, ಪರೀಕ್ಷೆಯನ್ನು ತಗೊಂಡಿದ್ದಾರೆ. ಹಾಗಾಗಿ ಕ್ಲಾಸ್ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಅಕಾಡೆಮಿಯ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದೀರಿ. ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದೀರಿ ಅಂತ ಹೇಳ್ಬೋದು? ಈಗ ರೀಸೆಂಟಾಗಿ ನಾನು ಹಂಪೆ ಉತ್ಸವದಲ್ಲಿ ಕೂಡ ಭಾಗವಹಿಸಿದ್ವಿ. ತುಂಬ ಚೆನ್ನಾಗಿ ಆಯಿತು ಕಾರ್ಯಕ್ರಮ. ಅದು ಗೌರ್ಮೆಂಟ್ ಕಾರ್ಯಕ್ರಮನೇ. ಅದಾದಮೇಲೆ ಡೆಲ್ಲಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಹಾಗೆ ಮೈಸೂರಲ್ಲಿ ಈಗ ನೆಕ್ಸ್ಟ್ ನಾವು ಚಾಮುಂಡಿ ಬೆಟ್ಟದಲ್ಲಿ ಕೂಡ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ತಯಾರಾಗ್ತಾ ಇದ್ವಿ. ಆಮೇಲೆ ಎಲ್ಲ ಊರಿನಲ್ಲೂ ಆಲ್ಮೋಸ್ಟು ಎಲ್ಲ ಕಡೆನೂ ಪ್ರೋಗ್ರಾಮ್, ಮಂಗಳೂರು, ಬೆಂಗಳೂರು ಹಾಗೆ ಎಲ್ಲ ಕಡೆ ಸಹ ಪ್ರೋಗ್ರಾಮ್ ನಾವು ಕೊಟ್ಟಿದ್ದೀವಿ. ಮೇಡಮ್, ಇನ್ನು ಭರತನಾಟ್ಯ ಕ್ಷೇತ್ರದಲ್ಲಿ ನಿಮ್ಮ ಮುಂದಿನ ಯೋಜನೆಗಳೇನು? ಮುಂದೆ ಅಂತ ಹೇಳಿದ್ರೆ, ಈಗ ನಾವು ಹಿಂದಿನ ವರ್ಷ ಮಾಡಿದಾಗೆ ಅಭಿನಯ ಲಹರಿ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಸಹ ನಾವು ಈ ಸತಿ ಮಾಡಬೇಕು ಅಂತಿದ್ದೀವಿ.
ಹಾಗೆ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಗಳನ್ನ ಅದರಲ್ಲೇ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ಅದ್ರ ಜೊತೆಗೆ ಒಂದು ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮ ಕೂಡ ನಾವು ಈ ಸತಿ ಹಮ್ಮಿಕೊಂಡಿದ್ದೀವಿ. ಅದ್ರ ಮುಂದಿನ ದಿನದಲ್ಲಿ ಅದನ್ನ ದಿನಾಂಕವನ್ನು ನಾವು ಹೇಳ್ತೀವಿ. ಹಾಗೆ ಕೆಲವೊಂದು ವರ್ಕ್ಶಾಪ್ಗಳನ್ನ ಮಕ್ಕಳಿಗೆ ಮಾಡಬೇಕು ಅಂತ ಹೇಳಿ ಇದೆ. ಮುಖ್ಯವಾಗಿ ಇನ್ನೊಂದು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ನಾವು ಮಾಡಬೇಕು ಅಂತ ಹೇಳಿ ನಾನು ಈ ಚಾನಲ್ ಮುಖಾಂತರ ನಾನೊಂದು ಕೇಳ್ಕೊಳೋದೇನಂತ ಹೇಳಿದ್ರೆ, ನಾವೀಗ ನೆಕ್ಸ್ಟು ಮಕ್ಕಳ ದಿನಾಚರಣೆ ಒಳಗಡೆ ಒಂದು ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಆ ಪುಸ್ತಕದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಎಲ್ಲ ಕಡೆ ಅಂದರೆ ಒಂದು ಹಳ್ಳಿ ಕೂಡ ನಾವು ಬಿಡಬಾರ್ದು ಅಂತ ಹೇಳಿ ಉದ್ದೇಶ. ಯಾಕಂದರೆ ಹಳ್ಳಿಗಳಲ್ಲೂ ಕೆಲವು ಮಕ್ಕಳು ತುಂಬ ಅಚೀವ್ ಮಾಡಿರ್ತಾರೆ, ಅವರು ನ್ಯಾಷನಲ್ ಲೆವೆಲಿಗೆ ಹೋಗಿರ್ತಾರೆ, ಸ್ಟೇಟ್ ಲೆವೆಲ್ನ ಪ್ರತಿನಿಧಿಸ್ತಿರ್ತಾರೆ. ಸೊ ಅಂಥ ಮಕ್ಕಳುಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಕೆಲವೊಂದು ಸಂಘ ಸಂಸ್ಥೆಗಳೀಗ ಮಕ್ಕಳ ಸಾಹಿತ್ಯ ಸಮ್ಮೇಳನ ಆದಾಗ ಅಧ್ಯಕ್ಷರ ಸ್ಥಾನಕ್ಕೋ ಅಥವಾ ಇನ್ಯಾವುದೋ ಒಂದು ಗೋಷ್ಠಿಗೋ ಯಾವುದಕ್ಕಾದ್ರೂ ಒಂದು ಮಕ್ಕಳಿಗೆ ಅವಕಾಶ ಸಿಕ್ಕಿದಾಗ ಆ ಸಮಯಕ್ಕೆ ಮಕ್ಕಳನ್ನ ಹುಡುಕೋ ಪರಿಸ್ಥಿತಿ ಬರಬಾರ್ದು. ಸೊ ಆ ಬುಕ್ಕಲ್ಲಿ ಆ ಮಕ್ಕಳು ಡೀಟೇಲ್ಸ್ ಇದ್ದಾಗ ನೇರವಾಗಿ ಆ ಮಕ್ಕಳನ್ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಮಕ್ಕಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಆ ಕಾರ್ಯವನ್ನು ನಾವು ಮಾಡೋಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ಹಾಗಾಗಿ ಯಾರಾದರೂ ಅಂಥ ಪ್ರತಿಭಾನ್ವಿತ ಮಕ್ಕಳಿದ್ರೆ ನಮ್ಮನ್ನು ಬಂದು ಭೇಟಿ ಆಗ್ಬೋದು ಅಥವಾ ಅವ್ರ ಮಾಹಿತಿಯನ್ನು ನಮಗೆ ಕಳಿಸ್ಕೊಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭರತನಾಟ್ಯದಲ್ಲಿ ಆಸಕ್ತಿ ಇರೋರು ನಿಮ್ಮ ಅಕಾಡೆಮಿಗೆ ಸೇರಬೇಕು ಅಂತಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಆ ಪ್ರೊಸೆಸ್ ನಡೆಯುತ್ತೆ ಅಂತ? ಇಲ್ಲ, ನೇರವಾಗಿ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನಮ್ಮ ಫೋನ್ ನಂಬರ್ ಆಗಲೇ ನಿಮಗೆ ತಿಳಿಸಿರ್ತೀವಿ. ಸೊ ಅದೇ ಫೋನ್ ನಂಬರಿಗೆ ಕರೆ ಮಾಡಿ ಹೇಳಿದ್ರು ಆಯಿತು. ಇಲ್ಲ ಅಂತ ಹೇಳಿದ್ರೆ ಡಾನ್ಸ್ ಕ್ಲಾಸ್ ಅವರು ಯಾವ ಪ್ಲೇಸಲ್ಲಿ ಇದ್ದಾರೋ ಅಲ್ಲಿ ಡಾನ್ಸ್ ಕ್ಲಾಸಿಗೆ ಅವ್ರಿಗೆ ನಿಯರ್ ಯಾವ ಡಾನ್ಸ್ ಕ್ಲಾಸ್ ನಮ್ಮ ಡಾನ್ಸ್ ಕ್ಲಾಸ್ ಎಲ್ಲಿದೆಯೋ ಅಲ್ಲಿಗೆ ಆ ದಿನ ಬಂದುಬಿಟ್ರೆ ಅಲ್ಲೇ ಅಡ್ಮಿಷನ್ ಮಾಡ್ಕೊತೀವಿ. ಇಲ್ಲಿ ಯಾವುದೇ ರೀತಿ ಅಂದರೆ ಒಂದು 3.5 ವರ್ಷದ ಮೇಲ್ಪಟ್ಟಿನ ಮಕ್ಕಳನ್ನ ನಾವು ತೊಗೊತೀವಿ. ಅದರೊಳಗಿನ ಮಕ್ಕಳನ್ನ ನಮಗೆ ಆಗಲ್ಲ ಮಾಡಿಸ್ಲಿಕ್ಕೂ. ಸೊ ಆ ಮಕ್ಕಳಿಗೆ ನಾವು ಯಾವ ದಿನ ಬಂದರೂ ನಾವು ಜಾಯಿನ್ ಮಾಡ್ಕೊತೀವಿ. ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಾವೀಗ ಭರತನಾಟ್ಯ ಅನ್ನೋದು ನಮ್ಮ ಸನಾತನ ಸಂಸ್ಕೃತಿ ಅದು. ಸೊ ಆ ಸಂಸ್ಕೃತಿನ ನಮ್ಮ ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ಕೊಡ್ತೀವಿ, ಅವ್ರ ಮುಂದಿನ ಪೀಳಿಗೆಗೆ ಕೊಡ್ತೀವಿ. ಇದು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು. ಆದಷ್ಟು ನನ್ನ ಪೇರೆಂಟ್ಸಿಗೆ ಒಂದು ಹೇಳೋದಂತ ಹೇಳಿದ್ರೆ, ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು. ಈಗ ಸಂಗೀತ, ನೃತ್ಯ, ಅದೇನು ನಮ್ಮ ಸಂಸ್ಕೃತಿ ಇದೆಯಲ್ಲ, ಸಂಸ್ಕೃತಿ ನಮ್ಮ ಜೊತೆ ಬಂದರೆ ಸಂಸ್ಕಾರ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಸೊ ಹಾಗಾಗಿ ನಮ್ಮ ಸಂಸ್ಕೃತಿನ ನಾವು ಬೆಳೆಸೋಣ, ನಮ್ಮ ಸಂಸ್ಕಾರ ನಮ್ಮ ಮಕ್ಕಳಲ್ಲಿ ತುಂಬೋಣ. ಈ ಸನಾತನ ಸಂಸ್ಕೃತಿನ ಉಳಿಸ್ಕೊಂಡು ಹೋಗಬೇಕಾಗಿ ನಮ್ಮ ಕರ್ತವ್ಯ ಇದೆ. ಅದನ್ನೆಲ್ಲ ನಾವು ಮುಂದುವರಿಸ್ಕೊಂಡು ಹೋಗೋಣ ಅಂಥೇಳಿ ಕೇಳ್ತೀನಿ. ಹಾಗೆ ಇಂಥ ಕಲೆಗಳನ್ನ ಬೆಳೆಸೋಕ್ಕೆ ತುಂಬ ಸಂಘ ಸಂಸ್ಥೆಗಳೆಲ್ಲ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಒಂದು ಕಲಾವಿದರು ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಗುರುತಿಸೋ ಕೆಲಸ ಮಾಡಬೇಕು. ಅಂತ ಗುರುತಿಸೋ ಕೆಲಸ ಮಾಡಿ ಅವ್ರಿಗೆ ಇನ್ನಷ್ಟು ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಅವ್ರು ಬೆಳೀತಾ ಹೋಗ್ತಾರೆ. ಮತ್ತು ಮಕ್ಕಳು ಡಾನ್ಸ್ ಕ್ಲಾಸಿಗೆ ಬರ್ತಾರೆ, ಅವ್ರು ಇವತ್ತು ಬಂದು ಸೇರ್ಕೊತಾರೆ, ನಾಳೆನೇ ಅವರು ಸ್ಟೇಜ್ ಪ್ರೋಗ್ರಾಮ್ ಕೊಡಬೇಕು ಅಂದರೆ ಆಗಲ್ಲ. ಸೊ ಅದಕ್ಕೆ ಟೈಮ್ ಕೊಡಬೇಕು ಪೇರೆಂಟ್ಸು. ಈಗ ನನ್ನ ಮಗಳು ಡಾನ್ಸ್ ಕ್ಲಾಸಿಗೆ ಸೇರಿದ್ಲು, ಇನ್ನೊಂದು ಮಗುನೂ ಸೇರಿರುತ್ತೆ. ಸೊ ಅವಾಗ ಕಂಪೇರ್ ಮಾಡಬಾರ್ದು, ಒಂದು ಮಗು ಕಂಪೇರ್ ಮಾಡಬಾರ್ದು. ಅವಳು ನನ್ನ ಮಗುಗಿಂತ ಲೇಟಾಗಿ ಸೇರಿರೋದು, ಅವಳು ಮುಂದೆ ಹೋಗ್ತಾ ಇದ್ದಾಳೆ, ನನ್ನ ಮಗಳು ಹಿಂದೆ ಇದ್ದಾಳೆ, ಅದಲ್ಲ. ಆ ಮಗುಗೆ ಎಷ್ಟು ಕಲೀಲಿಕ್ಕೆ ಸಾಮರ್ಥ್ಯ ಇದೆಯೋ ಅದು ಅಷ್ಟು ಕಲಿತಿರುತ್ತೆ. ಟೈಮ್ ತಗೊಳ್ಬೇಕು. ಪೂರ್ತಿ ಕಲಿತಾದ್ಮೇಲೆ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಆ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡಬೇಕು. ಪೇರೆಂಟ್ಸಿಗೆ ಪೇಷನ್ಸ್ ಬೇಕು ಅಲ್ಲಿವರೆಗೆ ಕಾಯೋಕ್ಕೆ. ವೆಸ್ಟರ್ನಿಗೆ ಜಾಸ್ತಿ ಹೋಗೋ ಬದಲು ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂಡು ಹೋಗೋದು ಒಳ್ಳೆಯದು ಅಂಥೇಳಿ ನನ್ನ ಅಭಿಪ್ರಾಯ. ನಿಮ್ಮ ಸಾಧನೆಯ ಹಾದಿ ಹೀಗೆ ಮುಂದುವರಿಲಿ ಅಂತ ಹೇಳಿ ನಮ್ಮ ಚಾನೆಲ್ ಪರವಾಗಿ ನಿಮಗೆ ಶುಭ ಹಾರೈಸ್ತೇನೆ. ಅದರ ಜೊತೆಗೆ ಇಷ್ಟೊಂದು ನಿಮ್ಮ ಭರತನಾಟ್ಯ ಜರ್ನಿನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಇದಾಗಿತ್ತು ಇಂದಿನ ವಿಶೇಷ ಪಾಡ್ಕಾಸ್ಟ್. ಇಂತಹ ಅನೇಕ ವಿಶೇಷ ಸಂದರ್ಶನಗಳಿಗಾಗಿ ನಮ್ಮ ಇನ್ಫೋ ಅಡ್ಡಾನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.